ಟಾಪ್ 10 ರೌಂಡ್ ಅಪ್ನಲ್ಲಿ ಮೊದಲನೇ ಸುದ್ದಿಯನ್ನು ನೋಡೋದಾದರೆ ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಸರ್ಕಾರ ರಚನೆ ಮತ್ತು ಸಂಸದರ ಖರೀದಿಯ ಕಸರತ್ತು ಮುಗಿದಿದ್ರೆ ನೊಂದ ನೀಟ್ ಪರೀಕ್ಷಾರ್ಥಿಗಳ ಮನವಿ ಆಲಿಸಿ ಅಂತ ಮಾಧ್ಯಮ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ನಾಸಾದ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿದಿದೆ. ಭಾರತದ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕುಣಿದು ಕುಪ್ಪಳಿಸಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಏಷ್ಯಾದ ಮೊಟ್ಟ ಮೊದಲ ಲೋಕೋ ಪೈಲಟ್ ವಂದೇ ಭಾರತ್ನಲ್ಲಿರುವ ಸುರೇಖಾ ಯಾದವ್ ಭಾಗಿಯಾಗ್ತಾರೆ ಅಂತ ಕೇಂದ್ರ ರೈಲ್ವೆ ವಿಭಾಗ ತಿಳಿಸಿದೆ. ನೂತನ ಸಂಸದೆ ಕಂಗನಾ ರಾಣಾವತ್ಗೆ ಕಪಾಳಮೋಕ್ಷ ಮಾಡಿದ ಸಿಐಎಸ್ಎಫ್ ಸಿಬ್ಬಂದಿ ಕುಲ್ವಿಂದರ್ ಕೌರ್ ವಿರುದ್ಧ ಕೇಸ್ ದಾಖಲಾಗಿದೆ. ಆದರೆ ರೈತ ಸಂಘಟನೆಗಳು ಖಂಡಿಸಿದ್ದು ಪ್ರಕರಣ ಸರಿಯಾಗಿ ತನಿಖೆ ಆಗಬೇಕು ಅಂದಿವೆ. ವಾಟರ್ ಪಾರ್ಕ್ ಪ್ರವೇಶ ಮೊತ್ತ ಏಕಾಏಕಿ ಏರಿಕೆ ಮಾಡಿದ್ದನ್ನು ಖಂಡಿಸಿ ಸ್ಥಳೀಯರು ಬುಲ್ಡೋಸರ್ ಸಮೇತ ಪಾರ್ಕ್ ಧ್ವಂಸಗೊಳಿಸಿದ ಘಟನೆ ರಾಜಸ್ಥಾನದ ಚಿತ್ತೋರ್ಗಢದಲ್ಲಿ ನಡೆದಿದೆ. ಕೆಜಿಎಫ್ ತಾಲೂಕು ಕಚೇರಿ ಮುಖ್ಯ ಬಾಗಿಲಿನ ಕೀಯನ್ನ ಸಿಬ್ಬಂದಿಯೊಬ್ಬರು ತಡವಾಗಿ ತಂದಿದ್ದಾರೆ. ಇದರಿಂದಾಗಿ ಇತರೆ ಸಿಬ್ಬಂದಿ ಸಾರ್ವಜನಿಕರು ಅರ್ಧ ಗಂಟೆ ಕಾಯಬೇಕಾಯಿತು. ಬೀದರ್ನ ಜಿಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನ ಗುಂಪು ಸಂಘರ್ಷದಲ್ಲಿ ಭಾಗಿಯಾಗಿದ್ದ 19 ವಿದ್ಯಾರ್ಥಿಗಳನ್ನು ಆಂತರಿಕ ವಿಚಾರಣೆ ಪೂರ್ಣ ಆಗುವವರೆಗೆ ಅಮಾನತು ಮಾಡಲಾಗಿದೆ. ಮೇ 29ರಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳ ನಡುವೆ ಗಲಾಟೆ ಆಗಿತ್ತು. ಆಹಾರ ಅರಸಿ ಮನೆಯ ಆವರಣಕ್ಕೆ ಒಂಟಿ ಸಲಗುವೊಂದು ಎಂಟ್ರಿ ಕೊಟ್ಟ ಘಟನೆ ಸಕಲೇಶಪುರದ ಜಾತಹಳ್ಳಿಯಲ್ಲಿ ನಡೆದಿದೆ. ಮತ್ತೊಂದು ಕಡೆಗೆ ಕಾಗಿನೆರೆ ಗ್ರಾಮದಲ್ಲಿ ಕಾಫಿ ಬಾಳೆ ತೋಟವನ್ನು ಕಾಡಾನೆಗಳು ನಾಶ ಮಾಡಿವೆ. ಜಮೀನು ವಿಚಾರಕ್ಕೆ ಸಿನಿಮಾ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಹಾಗೂ ಮಕ್ಕಳು ಹೊಡೆದಾಡಿಕೊಂಡಿದ್ದಾರೆ. ದಾವಣಗೆರೆಯ ನ್ಯಾಮತಿ ತಾಲೂಕಿನ ಸೋಗಿಲು ಗ್ರಾಮದಲ್ಲಿ ಘಟನೆ ಆಗಿದೆ.